50 ವರ್ಷಗಳ ಹಿಂದೆ ಮಾಡಿಕೊಂಡಿದ್ದ ಲೀಸ್ ಅಗ್ರಿಮೆಂಟ್ ಮುಜರಾಯಿ ಇಲಾಖೆಗೆ ಸೇರಿದ್ದ ಜಾಗವನ್ನ ಕಾಲೇಜು ಮತ್ತು ಆಸ್ಪತ್ರೆಗೆ ನೀಡಲಾಗಿತ್ತು. ಈಗ ಅದೇ ಜಾಗದ ಲೀಸ್ ಅಮೌಂಟ್ ಮಂತ್ಲಿ 1 ಕೋಟಿವರೆಗೆ ಬಂದಿದೆ. ಆದ್ರೆ ಸರ್ಕಾರಕ್ಕೆ ಬರ್ತಿದ್ದು ಕೇವಲ 2,000. ಇದಕ್ಕೆ ಹೊಸ ಟಚ್ ಕೊಡಬೇಕು, ದೇವಾಲಯದ ಅಭಿವೃದ್ಧಿಯ ಜೊತೆಗೆ ಮುಜರಾಯಿ ಇಲಾಖೆಗೆ ಲಾಭ ಆಗಬೇಕು ಅಂತ ಸಚಿವರು ಪ್ಲಾನ್ ಮಾಡಿದ್ದಾರೆ. ಏನಿದು ಪ್ಲಾನ್? ಈ ಸ್ಟೋರಿ ನೋಡಿ. ಬೆಂಗಳೂರಿನ ಬಸವನಗುಡಿಯಲ್ಲಿರೋ ಬಿಎಂಎಸ್ ಕಾಲೇಜು ಮತ್ತು ಆಸ್ಪತ್ರೆಗೆ ಮುಜರಾಯಿ ಇಲಾಖೆಯ 2.5 ಎಕರೆ ಭೂಮಿಯನ್ನ 50 ವರ್ಷಗಳ ಹಿಂದೆ ಲೀಸ್ ನೀಡಲಾಗಿತ್ತು. ಈಗ ಲೀಸ್ ಅವಧಿ ಮುಗಿದಿದ್ದು ಕಾಲೇಜಿಗೆ ನೋಟಿಸ್ ಅಂಟಿಸಿದ ಘಟನೆ ನಿನ್ನೆ ನಡೆದಿದೆ. ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂ ಕಾಲೇಜಿನ ಜಾಗಕ್ಕೆ ತಿಂಗಳಿಗೆ 32 ಲಕ್ಷ ಮತ್ತು ಆಸ್ಪತ್ರೆಗೆ ನೀಡಿರೋ ಜಾಗಕ್ಕೆ 70 ಲಕ್ಷ ಇದೆ. ಆದ್ರೆ ಹಳೆಯ ಅಗ್ರಿಮೆಂಟ್ 50 ವರ್ಷಕ್ಕೆ ಮಾಡಿದ್ರಿಂದ ಇಲಾಖೆಗೆ ಬರ್ತಿದ್ದು ಕೇವಲ 2,000 ಅಷ್ಟೇ. ಈಗ ಸರ್ಕಾರ ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂ ತಕ್ಕಂತೆ ಬಾಡಿಗೆ ನೀಡಿ ಇಲ್ವಾ ನಮ್ಮ ಜಾಗ ವಾಪಸ್ ನೀಡಿ ಎಂದು ನೋಟಿಸ್ನಲ್ಲಿ ಉಲ್ಲೇಖಿಸಲಾಗಿದೆ. ಈಗ ರಾಜ್ಯದಲ್ಲಿರುವ ಇಂತಹ ಲೀಸ್ ಜಾಗಗಳನ್ನ ಪಟ್ಟಿ ಮಾಡುವಂತೆ ಅಧಿಕಾರಿಗಳಿಗೆ ಸಚಿವರು ಸೂಚಿಸಿದ್ದಾರೆ. ಹೌದು, ಬೆಂಗಳೂರಿನಲ್ಲೂ ಈ ರೀತಿಯ ಜಾಗಗಳು ಬೇಕಾದಷ್ಟು ಇದ್ದು ಅದರ ಸಂಪೂರ್ಣ ಮಾಹಿತಿಯನ್ನು ಪಡೆಯಲು ಸಚಿವರು ಮುಂದಾಗಿದ್ದು ಲೀಸ್ ಅವಧಿ ಮುಗಿದಿರೋ ಜಾಗದ ಪಟ್ಟಿಯನ್ನ ಪರಿಶೀಲಿಸಿ ನೋಟಿಸ್ ನೀಡಿ ಜಾಗದಲ್ಲಿ ಮುಂದುವರಿಯಲು ಇವತ್ತಿನ ಮಾರುಕಟ್ಟೆಯ ದರವನ್ನು ನೀಡಿ ಇಲ್ವಾ ಜಾಗ ವಾಪಸ್ ನೀಡಿ. ಅನೇಕ ವರ್ಷಗಳ ಹಿಂದೆ ಕೇವಲ 1,000 ರೂಪಾಯಿಗೂ ಕಡಿಮೆ ಬೆಲೆಗೆ ಜಾಗವನ್ನು ನೀಡಿದ್ದು ಇಂದು ಸಹ ಅಷ್ಟೇ ಬಾಡಿಗೆಯನ್ನು ನೀಡುತ್ತಿದ್ದಾರೆ. ಹಾಗಾಗಿ ಅದನ್ನೆಲ್ಲ ಪಟ್ಟಿ ಮಾಡಿ ಆಯಾ ದೇವಾಲಯಕ್ಕೆ ಅಲ್ಲಿಂದ ಬರುವ ಹಣವನ್ನು ನೀಡುವುದಕ್ಕೆ ಮುಜರಾಯಿ ಸಚಿವರು ಚಿಂತನೆ ಮಾಡಿದ್ದಾರೆ. ದೇವಸ್ಥಾನಗಳ ಸ್ಥಳವನ್ನು ಬೆಂಗಳೂರಲ್ಲಿ ಬೇರೆ ಬೇರೆ ಸಂಸ್ಥೆಗಳು ಬಾಡಿಗೆಗೆ ತಗೊಂಡಿದ್ದರು. ಬಾಡಿಗೆ ಅಂದರೆ ಲೀಸ್ ತಗೊಂಡಿದ್ದರು. ಅದು ಉದಾಹರಣೆಗೆ BMS ಕಾಲೇಜು, ಕಾರಂಜಿ ಆಂಜನೇಯ ದೇವಸ್ಥಾನದ್ದು 50 ವರ್ಷ ಲೀಸ್ ತೊಗೊಂಡಿದ್ರು. 50 ವರ್ಷ ಆಗೋಯ್ತು. ಬರೀ 1,000 ರೂಪಾಯಿ ಕೊಡ್ತಾಯಿದ್ರು. ಆಮೇಲೆ ದೊಡ್ಡ ಗಣಪತಿ ದೇವಸ್ಥಾನದ್ದು ಕೂಡ ಹಾಸ್ಪಿಟ್ಲ್ ನಡೆಸ್ತಾ ಇದ್ದಾರೆ BMS ಕಾಲೇಜ್ನವರೇ. ಅವರು ತಿಂಗಳಿಗೆ 1,000 ರೂಪಾಯಿ ಕೊಡ್ತಾಯಿದ್ರು. ಇದೆಲ್ಲ ಸೇರಿ ಒಂದು 2.5 ಎಕರೆ ಜಾಗ ಇತ್ತು. 2.5 ಎಕರೆಯಿಂದನೂ ನಮ್ಮ ಮುಜರಾಯಿ ದೇವಸ್ಥಾನಕ್ಕೆ ಬರ್ತಾ ಇದ್ದಿದ್ದು ಕೇವಲ 2,000 ರೂಪಾಯಿ ತಿಂಗಳಿಗೆ ಅಷ್ಟೇ. ಅದಕ್ಕೆ ಅವ್ರಿಗೆ ಬಾಡಿಗೆ ಈಗೇನು ರೇಟ್ ಇದೆ ಆ ರೇಟಲ್ಲಿ ಕೊಡಿ ಅಂತ ಕೇಳಿದ್ದೀವಿ. ಕೊಟ್ಟರೆ ರಿನ್ಯೂವಲ್ ಮಾಡಿಕೊಡ್ತೀವಿ. ನೋಡೋಣ ಆಮೇಲೆ. ಈಗ ನಮಗೇನು ಇವತ್ತಿನ ಮಾರ್ಕೆಟ್ ರೇಟ್ ಏನಿದೆ ಅದು ದೇವಸ್ಥಾನಕ್ಕೆ ಹೋಗುತ್ತೆ. ಒಂದು ಕಾರಂಜಿ ಆಂಜನೇಯ ದೇವಸ್ಥಾನಕ್ಕೆ ಹೋಗುತ್ತೆ, ಇನ್ನೊಂದು ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಹೋಗುತ್ತೆ. ಅವರು ಕಾಲೇಜ್ ನಡೆಸ್ತಾ ಇದ್ದಾರೆ, ಹಾಸ್ಪಿಟ್ಲ್ ನಡೆಸ್ತಾ ಇದ್ದಾರೆ. ಅದಕ್ಕೆ ನಮ್ಮದೇನು ಅಬ್ಜೆಕ್ಷನ್ ಏನಿಲ್ಲ. ಅದರ ರಿನ್ಯೂವಲ್ ಮಾಡ್ಕೋಬೇಕು. ಮುಗಿದೋಯ್ತಾಗಲೇ ಆಗಲೇ ಮುಗಿದಾಗಲೇ 4-5 ತಿಂಗಳಾಯಿತು. ಈಗಾಗಲೇ ಮುಜರಾಯಿ ಇಲಾಖೆಯ ದೇವಾಲಯಕ್ಕೆ ಸೇರಿದ 11,500 ಎಕರೆ ಭೂಮಿಯನ್ನ ವಾಪಸ್ ಪಡೆದಿರೋ ಸರ್ಕಾರ ಈಗ ಲೀಸ್ಗೆ ನೀಡಿರೋ ಜಾಗಕ್ಕೆ ಇಂದಿನ ಮಾರುಕಟ್ಟೆ ಬೆಲೆ ನಿಗದಿ ಮಾಡಲು ಮುಂದಾಗಿದ್ದು ಇದರಿಂದ ದೇವಾಲಯ ಅಭಿವೃದ್ಧಿ ಕಾರ್ಯ ಮಾಡುವ ಪ್ಲಾನ್ ಮುಜರಾಯಿ ಸಚಿವರದ್ದು.